ಜಲ ಜೀವನ್ ಮಿಷನ್. ಓಕೆ, ಈಗ ಹೊಸ ಬ್ಯಾಚ್ ಅವರು ನೋಡಿ, ಸ್ಕೀಮ್ಸ್ನ ಓದಬೇಕಾದ್ರೆ ಯಾವ ಥರ ಓದಬೇಕು ಒಂದು ಸ್ಟ್ರಕ್ಚರ್ ಬರೀ. ಸ್ಕೀಮ್ಸ್ ಫಾಸ್ಟಾಗಿ ಬರೀಬೇಕು. ಯೋಜನೆಗಳು B4. ನಿಮ್ಮ ಬ್ಯಾಚ್ ನೆನಪಾಗ್ತಿದೆಯಾ? ಹಾಂ, ಸ್ಕೀಮ್ಸ್ ಯೋಜನೆಗಳು ಬರೀರಿ. ನೇಮ್ ಹೆಸರು. ಎರಡನೇದು ಲಾಂಚ್ಡ್ ಇಯರ್ ಪ್ರಾರಂಭಗೊಂಡ ವರ್ಷ. ಆಬ್ಜೆಕ್ಟಿವ್ ಉದ್ದೇಶ. ಟಾರ್ಗೆಟೆಡ್ ಬೆನಿಫಿಷರಿ ಉದ್ದೇಶಿತ ಫಲಾನುಭವಿ. ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಅನುಷ್ಠಾನಗೊಳಿಸುವ ಸಚಿವಾಲಯ. ಆಯ್ತಾ? ನೆಕ್ಸ್ಟ್ ಫಿನಾನ್ಸಿಂಗ್ ಹಣಕಾಸು ಹಂಚಿಕೆ. ಐ ಥಿಂಕ್ B3 ಅವ್ರಿಗೆ ಹೇಳಿದ್ದೀನಿ ಇದನ್ನು. ಎಸ್ ಆರ್ ನೋ? B4 ಅವ್ರಿಗೋಸ್ಕರ ರಿಪೀಟ್ ಮಾಡಿದೆ. ಈಗ ನೋಡಿ, B4 ಅವ್ರು ಇಲ್ಲಿ ನೋಡ್ರಪ್ಪ. B4 ಸರ್, ಹಣಕಾಸು ಹಂಚಿಕೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ 2 ವಿಧ. ಆಯಿತಾ? ಹಣಕಾಸು ಹಂಚಿಕೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ 2 ವಿಧ. ಓಕೆ, ಆ ಫಿನಾನ್ಸಿಂಗ್ ಬರೆದ್ರಲ್ಲ, 2 ವಿಂಗ್ ಹಾಕಿದ್ರು. ಹಣಕಾಸು ಹಂಚಿಕೆ ಕೆಳಗಡೆ 2 ವಿಂಗ್ ಹಾಕಿ. ಓಕೆ, ಒಂದಕ್ಕೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪ್ರಾಯೋಜಿತ ಯೋಜನೆ. ಇನ್ನೊಂದು ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಕೇಂದ್ರ ವಲಯ ಯೋಜನೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪ್ರಾಯೋಜಿತ ಯೋಜನೆ. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಕೇಂದ್ರ ವಲಯ ಯೋಜನೆ. ಸರಿ, ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಏನು ಗೊತ್ತಾ? ಒಂದು ಸ್ಕೀಮನ್ನು ಜಾರಿಗೆ ತರಬೇಕಾದ್ರೆ ಕೇಂದ್ರ ಸರ್ಕಾರದವ್ರು 60% ದುಡ್ಡು ಕೊಡ್ತಾರೆ, 40% ರಾಜ್ಯ ಸರ್ಕಾರದವ್ರು ಹಾಕಬೇಕು. ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ 90% ದುಡ್ಡು ಕೊಡುತ್ತೆ, ಇನ್ನು 10% ಅವರೇ ಹಾಕಬೇಕು. ಕೇಂದ್ರಾಡಳಿತ ಪ್ರದೇಶಗಳಿಗೆ, ಯೂನಿಯನ್ ಟೆರಿಟರೀಸ್ಗೆ 100% ಕೊಡ್ತಾರೆ. ಆಯಿತಾ? ಯಾವುದಾದ್ರೂ ಸ್ಕೀಮನ್ನು ಈ ರೇಷೋದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ದಟ್ ಈಸ್ ಸ್ಪಾನ್ಸರ್ಡ್ ಸ್ಕೀಮ್. ಆಯಿತಾ? ಆಮೇಲೆ ನೋಡಿ, ಕರೆಂಟ್ ಅಫೇರ್ಸ್ ನೋಡಿ, ಎನ್ವಿರಾನ್ಮೆಂಟಲ್ಲಿ ನಾನು ಎನ್ವಿರಾನ್ಮೆಂಟ್ ಮಾಡ್ತಾ ಇದ್ದೀನಿ. B1, B2, B3, B4 ಒಂದೊಂದು ಟಾಪಿಕ್ನ 4 ಸತಿ ಹೇಳ್ತೀನಿ. ಅಲ್ಲಿ ಇಲ್ಲಂಗೆ ಹೇಳೋಕ್ಕಾಗಲ್ಲ, ಟಾಪಿಕ್ಸ್ ಜಾಸ್ತಿ ಇರ್ತವೆ. ಒಂದೇ ಸತಿ ಹೇಳೋದು, ಅರ್ಥ ಆಗ್ತಿದೆಯಾ? ಸೊ ಟಾಪಿಕ್ಸ್ ಜಾಸ್ತಿ ಇರ್ತವೆ, ಕರೆಕ್ಟಾಗಿ ಫೋಕಸ್ ಮಾಡಿ ಕೇಳಿದ್ರೆ ಅರ್ಥ ಆಗ್ತವೆ. ಇಲ್ಲ ಮಧ್ಯಾಹ್ನ ಊಟ ಆಗಿದೆ ಅಂತ ಬಂದು ಇಲ್ಲಿ ತುಗುಡ್ಸೋದು, ಇಲ್ಲ ಕನ್ಸು ಕಾಣ್ತಿರೋದು, ತಲೆ ಎಲ್ಲೋ ಇಟ್ಕೊಳ್ಳೋದು, ಒಂದು ಟಾಪಿಕ್ ಪಟ್ಟನಂಗೆ ಹೋಗುತ್ತದು. ರೈಟ್? ಸೊ ನೋಡಿ, ಇಲ್ಲಿ ಯಾವ್ದಾದ್ರು ಸ್ಕೀಮ್ ಜಾರಿಗೆ ತರಬೇಕಾದ್ರೆ ಕೇಂದ್ರ ಸರ್ಕಾರ 60% ಕೊಡುತ್ತೆ, ರಾಜ್ಯಗಳು 40% ಹಾಕಬೇಕು. ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90% ಕೇಂದ್ರ ಸರ್ಕಾರ ಕೊಡುತ್ತೆ, 10% ಅವರೇ ಹಾಕಬೇಕು. ಯೂನಿಯನ್ ಟೆರಿಟರೀಸ್ಗೆ 100% ಕೇಂದ್ರ ಸರ್ಕಾರ ಕೊಡುತ್ತೆ. ಯಾವುದಾದ್ರೂ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈ ರೇಷೋದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಆಯಿತಾ? ಯಾರಾದರೂ ಆಗಿರಲಿ ಸರ್, 100% ಕೇಂದ್ರ ಸರ್ಕಾರ ಕೊಡುತ್ತೆ ಅಂದರೆ ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಕೇಂದ್ರ ವಲಯ ಯೋಜನೆ. ಆಯಿತಾ? ಸರಿ, ಈಗ ನೋಡಿ, ಇವಾಗ ಪಟಾಪಟ್ಟಾಗಿ ನೋಡ್ರಿ, ನಿಮ್ಗೇನು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ಮಾಡ್ತೀನಿ. ಈಗ ನೇಮು ಜಲ ಜೀವನ್ ಮಿಷನ್. ಓಕೆ, ಲಾಂಚ್ಡ್ ಇಯರ್ 18. ಆಬ್ಜೆಕ್ಟಿವ್ ಲೆಸನ್ 2028 ಒಳಗೆ ಭಾರತದ ಪ್ರತಿಯೊಂದು ಮನೆಗೆ ಕೊಳಾಯಿಗಳ ಸಂಪರ್ಕದ ಮೂಲಕ ಶುದ್ಧ ಕುಡಿಯುವ ನೀರಿನ ಪೂರೈಕೆ. By 2028, we are going to provide pure drinking water to every household of India through tap water connection. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟರ್ ನೀರು ಕೊಡ್ತೀವಿ, 55 ಲೀಟರ್ಸ್ ನೀರು ಕೊಡ್ತೀವಿ. ಆಯಿತಾ? ಸರಿ, ಈಗ
ಟಾರ್ಗೆಟೆಡ್ ಬೆನಿಫಿಷಿಯರಿ ಯಾರು? ಉದ್ದೇಶಿತ ಭಾರತದ ಪ್ರತಿಯೊಂದು ಮನೆ, ಎವ್ರಿ ಸಿಂಗಲ್ ಪರ್ಸನ್. ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಅಂತ ಬಂದಾಗ ನೋಡಿ, ಜಲಜೀವನ್ ಮಿಷನ್ ಪ್ಲೇಸ್ ಕೇಳಿಸ್ಕೊಳ್ಳಿ. ಇದನ್ನು 2 ವಿಭಾಗ ಮಾಡ್ಕೊಂಡಿದ್ದೀವಿ. ಜಲಜೀವನ್ ಮಿಷನ್ ಗ್ರಾಮೀಣ್ ಇಸ್ ಡಿಫ್ರೆಂಟ್, ಜಲಜೀವನ್ ಮಿಷನ್ ಅರ್ಬನ್ ಇಸ್ ಡಿಫ್ರೆಂಟ್. ಜಲಜೀವನ್ ಮಿಷನ್ ಗ್ರಾಮೀಣ್ ಇಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಸಚಿವಾಲಯ. ಓಕೆ. ಜಲಜೀವನ್ ಮಿಷನ್ ಅರ್ಬನ್ ಇಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಓಕೆ. ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಅಂದರೆ 60% ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಹಾಕಬೇಕಾಗುತ್ತೆ. ಅಂದರೆ 40% ನಾವು ಹಾಕ್ತಿದೀವಾ? ಎಸ್ ಆರ್ ನೋ? ಸೊ ಅದು ಕರ್ನಾಟಕದಲ್ಲಿ ಇಟ್ ಈಸ್ ಇಂಪ್ಲಿಮೆಂಟೆಡ್ ಆಸ್ ಮನೆ ಮನೆಗೆ ಗಂಗೆ ಯೋಜನೆ. ಮನೆ ಮನೆಗೆ ಕರ್ನಾಟಕದಲ್ಲಿ. ಆಯ್ತಾ? ಸೊ ಈಗ ಯಾಕೆ ಜಲಜೀವನ್ ಮಿಷನ್ ನ್ಯೂಸಲ್ಲಿ ಇದೆ? ಒಂದು ಕಂಟೆಕ್ಸ್ಟ್ ನ್ಯೂಸ್ ಓದಿ.